press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ತರಗತಿಗೆ ಆತ್ಮೀಯವಾದ ಸ್ವಾಗತ. ನಾನು ನಿಂಬೆಹಣ್ಣು, ಹುಣಸೆ ಹಣ್ಣು ಅಥವಾ ಹುಣಸೆಕಾಯಿ ಅಂದ ತಕ್ಷಣನೇ ನಿಮಗೆ ಮೊದಲಿಗೆ ಬರುವಂತಹ ಥಾಟ್ ಯಾವುದು? ಏನು ಹೇಳ್ತೀರಿ? ಇಮಿಡಿಯೇಟ್ ಆಗಿ ನೀವು ಹುಳಿ ಇರುತ್ತೆ ಅಂತ ಹೇಳ್ತೀರಿ, ಹೌದಾ? ನೀವು ಯಾವಾಗಲಾದರೂ ಅಡುಗೆ ಮನೆಯಲ್ಲಿ ಇರುವಂತಹ ಅಡುಗೆ ಸೋಡಾವನ್ನು ಟೇಸ್ಟ್ ಮಾಡಿದ್ದೀರಾ? ಅದ್ರ ರುಚಿ ಹೇಗಿರುತ್ತೆ ನೋಡಿದ್ದೀರಾ? ಸ್ವಲ್ಪ ಕಹಿ ಅಂತ ಅನ್ಸುತ್ತೆ ರುಚಿ ನೋಡಿದಾಗ. ಹಾಗೆ ಈ ಅಡುಗೆ ಸೋಡಾವನ್ನು ಅಜೀರ್ಣ ಆದಂತಹ ಸಂದರ್ಭದಲ್ಲಿ ಹೇಗೆಲ್ಲ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಇನ್ನು ತಾಮ್ರದ ಪಾತ್ರೆಗಳನ್ನು ಸ್ವಚ್ಛಗೊಳಿಸೋದಕ್ಕೆ ಆಮ್ಲೀಯ ಪದಾರ್ಥಗಳು ಇರುವಂತಹ ವಸ್ತುಗಳನ್ನು ಬಳಕೆ ಮಾಡ್ತೀವಿ. ಹುಣಸೆ ಹಣ್ಣನ್ನು ಅಥವಾ ನಿಂಬೆ ಹಣ್ಣನ್ನು ಬಳಕೆ ಮಾಡಿ ತಾಮ್ರದ ಪಾತ್ರೆಗಳನ್ನು ಸ್ವಚ್ಛಗೊಳಿಸ್ತೀವಿ. ವಿದ್ಯಾರ್ಥಿಗಳೇ, ಪ್ರತಿನಿತ್ಯದ ಜೀವನದಲ್ಲಿ ನಾವು ಎಷ್ಟೋ ಪದಾರ್ಥಗಳನ್ನು ಬಳಕೆ ಮಾಡ್ತೀವಿ ಅಥವಾ ಆಹಾರ ರೂಪದಲ್ಲಿ ಸೇವನೆ ಮಾಡ್ತೀವಿ. ಕೆಲವಷ್ಟು ಆಮ್ಲೀಯವಾಗಿದ್ದರೆ ಇನ್ನು ಕೆಲವಷ್ಟು ಪ್ರತ್ಯಾಮ್ಲೀಯ ಗುಣಗಳನ್ನು ಹೊಂದಿರ್ತವೆ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಈ ಪಾಠದಲ್ಲಿ ನಾವು ಈ ಕಾನ್ಸೆಪ್ಟ್ಸ್ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮಕ್ಕಳೇ. ಈ ಆಮ್ಲಗಳು, ಪ್ರತ್ಯಾಮ್ಲಗಳ ಬಗ್ಗೆ ನೀವು ಈಗ ಆಲ್ರೆಡಿ ತಿಳ್ಕೊಂಡಿದ್ದೀರಿ. ಡೆಫಿನೇಷನ್ ಕೂಡ ನಿಮಗೆ ಗೊತ್ತಿದೆ. ಆಮ್ಲಗಳು ಅಂದ್ರೆ ಏನು? ಆಮ್ಲಗಳು ಅನ್ನುವಂತಹ ಈ ಪದ ಆಸಿಡಸ್ ಅನ್ನುವಂತಹ ಪದದಿಂದ ಡಿರೈವ್ ಆಗಿದೆ. ಅದರ ಅರ್ಥ ಹುಳಿ ಅಂತ. ಆಮ್ಲಗಳು ರುಚಿಯಲ್ಲಿ ಹುಳಿಯಾಗಿರ್ತವೆ, ಆದರೆ ಪ್ರತ್ಯಾಮ್ಲಗಳು ಕಹಿಯಾಗಿರ್ತವೆ. ಪ್ರತ್ಯಾಮ್ಲಗಳು ಕಹಿಯಾಗಿದ್ದು ಸೋಪಿ ಟು ಟಚ್ ಅಂತ ಕೂಡ ನಾವು ಅದನ್ನ ವರ್ಣನೆ ಮಾಡ್ತೀವಿ. ಇನ್ನು ಈ ಲಿಟ್ಮಸ್ ಪರೀಕ್ಷೆ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಿ. ಲಿಟ್ಮಸ್ ಕಾಗದವನ್ನು ಬಳಕೆ ಮಾಡಿ ಕೊಟ್ಟಿರುವಂತಹ ಒಂದು ದ್ರಾವಣ ಅಥವಾ ವಸ್ತು ಆಮ್ಲನೋ ಪ್ರತ್ಯಾಮ್ಲನೋ ಅಂತ ಕೂಡ ಹೇಳೋದು ನಿಮಗೆ ಗೊತ್ತಿದೆ. ಲಿಟ್ಮಸ್ ಪರೀಕ್ಷೆ ಮಾಡಿದಾಗ ಆಮ್ಲೀಯವಾಗಿದ್ರೆ ಕೆಂಪು ಲಿಟ್ಮಸ್ಸು ಕೆಂಪಾಗೇ ಇರುತ್ತೆ, ನೀಲಿ ಲಿಟ್ಮಸ್ಸು ಕೆಂಪು ಬಣ್ಣಕ್ಕೆ ತಿರುಗುತ್ತೆ, ಹೌದಾ? ಅದೇ ರೀತಿ ನಾವು ಪ್ರತ್ಯಾಮ್ಲಗಳನ್ನು ಪರೀಕ್ಷೆ ಮಾಡಿದಾಗ ನೀಲಿ ಲಿಟ್ಮಸ್ಸು ನೀಲಿಯಾಗೇ ಇರುತ್ತೆ, ಕೆಂಪು ಲಿಟ್ಮಸ್ಸು ಏನಾಗಿ ಬದಲಾಗತ್ತೆ? ನೀಲಿ ಬಣ್ಣಕ್ಕೆ ಬದಲಾಗತ್ತೆ ಪ್ರತ್ಯಾಮ್ಲವಾಗಿದ್ರೆ. ಇಷ್ಟು ನಿಮಗೆ ಗೊತ್ತಿದೆ. ಆದರೆ ರಾಸಾಯನಿಕವಾಗಿ ಈ ಆಮ್ಲಗಳು ಪ್ರತ್ಯಾಮ್ಲಗಳು ಏನು, ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲೋಣ. ಆಮ್ಲಗಳು ನೀರಿನಲ್ಲಿ H+ ಅಯೋನ್ಗಳನ್ನು ಉತ್ಪತ್ತಿ ಮಾಡ್ತವೆ. ಹೈಡ್ರೋಜನ್ ಅಯೋನ್ಗಳನ್ನು ಉತ್ಪತ್ತಿ ಮಾಡುವಂತಹ ಪ್ರವೃತ್ತಿಯನ್ನು, ಗುಣವನ್ನು ಹೊಂದಿವೆ. ಆದರೆ ಈ ಪ್ರತ್ಯಾಮ್ಲಗಳು ನೀರಿನಲ್ಲಿ OH- ಅಂದ್ರೆ ಹೈಡ್ರಾಕ್ಸೈಡ್ ಅಯೋನ್ಗಳನ್ನು ಉತ್ಪತ್ತಿ ಮಾಡುವಂತಹ ಗುಣವನ್ನು ಹೊಂದಿವೆ. ಹಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಮೀಕರಣ ಬರೆಯೋದ್ರ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಕೆಲವಷ್ಟು ಉದಾಹರಣೆಗಳನ್ನು ಸಹ ನೋಡೋಣ. ಈ ಆಮ್ಲಗಳಿಗೆ ಉದಾಹರಣೆ ಹೇಳಿ ಅಂದ್ರೆ ಏನೇನು ಹೇಳ್ತೀರಿ? ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಇವೆಲ್ಲವೂ ಕೂಡ ಆಮ್ಲಗಳಿಗೆ ಉದಾಹರಣೆಗಳು. ಇನ್ನು ಪ್ರತ್ಯಾಮ್ಲಗಳಿಗೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇವೆಲ್ಲವೂ ಕೂಡ ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳು. ಹಾಗಿದ್ರೆ ಒಂದು ಟೇಬಲ್ ಬರೀತೀನಿ, ಆಮ್ಲಗಳು ಪ್ರತ್ಯಾಮ್ಲಗಳು ಎರಡನ್ನು ನೋಡ್ತಾ ಹೋಗೋಣ. ಈ ಟೇಬಲ್ ಅಲ್ಲಿ ಆಮ್ಲಗಳು, ಇನ್ನೊಂದು ಕಾಲಂನಲ್ಲಿ ಪ್ರತ್ಯಾಮ್ಲಗಳು ಅಂತ ಬರೆಯೋಣ. ಬೇಸಿಕ್ ಡೆಫಿನಿಷನ್ ನಿಮಗೆ ಗೊತ್ತಿದೆ, ಇವುಗಳ ಗುಣಲಕ್ಷಣಗಳು ನಿಮಗೆ ಗೊತ್ತಿದೆ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿವೆ, ಹೌದಾ? ಹುಳಿ ರುಚಿಯನ್ನು ಹೊಂದಿವೆ. ಹಾಗೂ ಲಿಟ್ಮಸ್ ಪರೀಕ್ಷೆ ಅದಕ್ಕೆ ಸಂಬಂಧಪಟ್ಟಂತೆ ಬರೆಯೋಣ. ಇವು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಅದೇ ರೀತಿ ಪ್ರತ್ಯಾಮ್ಲಗಳ ಬಗ್ಗೆ, ಇವು ಕಹಿ ರುಚಿಯನ್ನು ಹೊಂದಿವೆ. ರುಚಿಯಲ್ಲಿ
ಕಹಿ. ಅದೇ ರೀತಿ ಲಿಟ್ಮಸ್ ಪರೀಕ್ಷೆಯಲ್ಲಿ ಇವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಇನ್ನು ರಾಸಾಯನಿಕವಾಗಿ ಇವು ಏನು ಅನ್ನೋದನ್ನ ನಿಮ್ಗೆ ಆಗ್ಲೇ ಹೇಳಿದೆ, ಅದನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡೋಣ. ಆಮ್ಲಗಳಾಗಿದ್ರೆ ಏನ್ ಮಾಡ್ತವೆ, ನೀರಿನಲ್ಲಿ H+ ಅಂದ್ರೆ ಹೈಡ್ರೋಜನ್ ಅಯೋನ್, H+ ಅಯೋನ್ ಅಂದ್ರೆ, ಆದ್ರೆ ನೀರಿನಲ್ಲಿ H+ ಅಯೋನು ಹಾಗೆ ಇರೋದಿಲ್ಲ, ಏನಾಗತ್ತೆ, ಹೈಡ್ರೋನಿಯಂ ಅಯೋನ್ ಆಗತ್ತೆ. ಹಾಗಾಗಿ H3O+ ಅಂತನಾದ್ರೂ ಬರೀಬಹುದು. ನೀರಿನಲ್ಲಿ H+ ಅಥವಾ H3O+. H+ ಅಂದ್ರೆ ಹೈಡ್ರೋಜನ್ ಅಯೋನ್ ಅಂತ, H3O+ ಗೆ ಹೈಡ್ರೋನಿಯಂ ಅಯೋನ್ ಅಂತ ಹೇಳ್ತಾರೆ. ಹೈಡ್ರೋನಿಯಂ ಅಯೋನ್ಗಳನ್ನು ಉತ್ಪತ್ತಿ ಮಾಡುತ್ತವೆ. ತುಂಬಾ ಇಂಪಾರ್ಟೆಂಟ್ ಇದು. ಈ ಒಂದು ಲೈನ್ ಏನ್ ಬರಿತಾ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ಗಮನಿಸ್ಕೊಳ್ಳಿ. ಅದೇ ಪ್ರತ್ಯಾಮ್ಲ ಆದ್ರೆ ಏನಾಗತ್ತಂತೆ, ಇವು ನೀರಿನೊಂದಿಗೆ ವರ್ತಿಸಿ ಅಥವಾ ನೀರಿನಲ್ಲಿ ಹೈಡ್ರಾಕ್ಸೈಡ್, OH- ಅಂದ್ರೆ ಹೈಡ್ರಾಕ್ಸೈಡ್ ಅಂತ, OH- ಅಯೋನುಗಳನ್ನು ಉತ್ಪತ್ತಿ ಮಾಡುತ್ತವೆ. ಇಷ್ಟು ನಿಮ್ಗೆ ಕ್ಲಿಯರ್ ಇದ್ರೆ ಈಗ ಸಮೀಕರಣ ಬರೆಯೋದ್ರ ಮೂಲಕ ಈ ಪಾಯಿಂಟ್ ನ ಕ್ಲಿಯರ್ ಮಾಡ್ತೀನಿ. ಆಮ್ಲಗಳ ಬಗ್ಗೆ ಹೇಳ್ತಾ ಇದ್ವಿ ಅಲ್ವಾ ನಾವು. ಒಂದು ಆಮ್ಲ ಇಲ್ಲಿ ಬರಿತಾ ಇದ್ದೀನಿ, HCl ಹೈಡ್ರೋಕ್ಲೋರಿಕ್ ಆಮ್ಲ. ನೀರಿನೊಂದಿಗೆ ವರ್ತಿಸಿದಾಗ ಅಥವಾ ನೀರಿನಲ್ಲಿ ಅಂತ ಬರ್ದಿದ್ದೀವಿ ಅಲ್ವಾ. ಸೊ ನೀರಿನಲ್ಲಿ ಏನಾಗತ್ತಂತೆ, H+ ಅಯೋನ್ ಪ್ಲಸ್ Cl- ಅಯೋನ್ ಹಾಗೂ ನೀರು ಈ ರೀತಿ ಆಗತ್ತೆ. ಆದ್ರೆ ನಾನು ಹೇಳ್ದೆ H+ ಅಯೋನ್ ಏಕಾಂಗಿಯಾಗಿ ಇರೋದಿಲ್ಲ, ನೀರಿನ ಜೊತೆಗೆ ಸೇರ್ಕೊಳ್ಳುತ್ತೆ. ಹಾಗಾಗಿ ನಾವು ಸಾಧಾರಣವಾಗಿ ಈಕ್ವೇಶನ್ ಬರೆಯುವಾಗ, ಅಂದ್ರೆ ಈ ಆಮ್ಲಗಳು ನೀರಿನಲ್ಲಿ ವರ್ತಿಸಿದಾಗ ಏನಾಗತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಮೀಕರಣ ಬರೆಯುವಾಗ ಈ ರೀತಿ ಬರೆಯೋದು ಸೂಕ್ತವಾಗಿರುತ್ತೆ. H+ H2O ಜೊತೆಗೆ ಸೇರಿದಾಗ ಏನಾಯ್ತು, H3O+ ಆಯ್ತು. ಈ H3O+ ಅನ್ನ ಏನಂತ ಹೇಳ್ತೀವಿ, ಹೈಡ್ರೋನಿಯಂ ಅಯೋನ್ ಅಂತ ಹೇಳ್ತೀವಿ. ಹೈಡ್ರೋನಿಯಂ ಅಯೋನು. ಹಾಗಾಗಿ ನಾವು ಬರಿವಾಗ ಹೇಗ್ ಬರಿತೀವಿ, H3O+ ಅಂತನಾದ್ರೂ ಬರಿಬಹುದು. ಬರೀ H+ ಬರೆದ್ರೆ ಬ್ರಾಕೆಟ್ ಅಲ್ಲಿ AQ ಜಲೀಯ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಈ ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ನಿಮ್ಗೆ. ನೆಕ್ಸ್ಟ್, ಈ ಪ್ರತ್ಯಾಮ್ಲಗಳು ನೀರಿನೊಂದಿಗೆ ಏನ್ ಮಾಡ್ತವೆ, ಏನನ್ನು ಉತ್ಪತ್ತಿ ಮಾಡ್ತವೆ ಅನ್ನೋದನ್ನು ಕೂಡ ಬರೆಯೋಣ ಸಮೀಕರಣದಲ್ಲಿ. ಪ್ರತ್ಯಾಮ್ಲ, ಒಂದು ಉತ್ತಮವಾದ ಪ್ರತ್ಯಾಮ್ಲವನ್ನು ಉದಾಹರಣೆ ತಗೊಳ್ಳೋಣ. NaOH ನೀರಿನಲ್ಲಿ, ಆರೋ ಮಾರ್ಕ್ ಮೇಲೆ ನೀರಿನಲ್ಲಿ ಅಂತ ಬರಿತಾ ಇದ್ದೀನಿ. ಏನಾಗತ್ತಂತೆ, Na+ ಹಾಗೂ OH- ಅಯೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಜಲೀಯ, ಇಲ್ಲೂ ಕೂಡ ಅಷ್ಟೇನೆ, ಇದು ಘನ ರೂಪದಲ್ಲಿದ್ರೆ ಇದು ಜಲೀಯ, AQ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಇಲ್ಲಿ OH- ಅಂತ ಏನ್ ಬರ್ದಿದೀವಲ್ವಾ, ಇದನ್ನ ಹೈಡ್ರಾಕ್ಸೈಡ್ ಅಯೋನು ಅಂತ ಕರಿತೀವಿ. ಇದನ್ನ ಹೈಡ್ರಾಕ್ಸೈಡ್ ಅಯೋನ್.
ಸೊ ಇವಾಗ ನಿಮಗೆ ಕ್ಲಿಯರ್ ಆಯ್ತಲ್ವಾ? ಇನ್ನೊಂದು ಉದಾಹರಣೆ ನೋಡೋಣ ಮಕ್ಕಳೇ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನ ಉದಾಹರಣೆ ಬರಿತಾ ಇದ್ದೀನಿ ಈಗ. MgOH ಟ್ವೈಸ್ ನೀರಿನಲ್ಲಿ ಏನಾಗಬೇಕು ಹೇಳಿ? Na+ ಆಯಿತು ಮೇಲಿನ ಉದಾಹರಣೆಯಲ್ಲಿ. Mg ಇದರ ಒಂದು ವೇಲೆನ್ಸಿ ಬಗ್ಗೆ ನಿಮಗೆ ಐಡಿಯಾ ಇದೆ. ಸೊ ಏನು ಬರಿಬೇಕು ನಾನು ಇಲ್ಲಿ ಹೇಳಿ? Mg2+ ಅಯೋನು ಜಲೀಯ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಹಾಗೆ OH- ಅಯೋನು ಉತ್ಪತ್ತಿ ಆಗುತ್ತೆ. ಹಿಂದ್ಗಡೆ 2 ಬರೆದ್ರೆ ಸರಿ ಹೋಗುತ್ತಾ ನೋಡಿ ಈಗ. ಸೊ ಈ ಎರಡು ಉದಾಹರಣೆ ಮೂಲಕ ನಮ್ಗೆ ಏನ್ ಗೊತ್ತಾಯ್ತು? ಆಮ್ಲಗಳು ನೀರಿನಲ್ಲಿ H+ ಅಯೋನ್ ಅಥವಾ ಹೈಡ್ರೋನಿಯಂ ಅಯೋನ್ಗಳನ್ನು ಉತ್ಪತ್ತಿ ಮಾಡ್ತವೆ. ಅದೇ ರೀತಿ ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯೋನ್ಗಳನ್ನು ಉಂಟು ಮಾಡ್ತವೆ. ಅರ್ಥ ಆಗ್ತಿದೆಯಲ್ಲ? ಇನ್ನು ಉದಾಹರಣೆಗಳನ್ನ ಹೇಳೋಣ. ಆಮ್ಲಗಳಿಗೆ ಉದಾಹರಣೆಗಳು ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಒಂದು ಹೈಡ್ರೋಕ್ಲೋರಿಕ್ ಆಮ್ಲ HCl, ಇನ್ನು H2SO4 ಅಂದ್ರೆ ಸಲ್ಫ್ಯೂರಿಕ್ ಆಮ್ಲ, HNO3 ನೈಟ್ರಿಕ್ ಆಮ್ಲ, ಇನ್ನು ಅಸಿಟಿಕ್ ಆಮ್ಲ CH3 COOH ಅಂತ ಬರೆದ್ರೆ ಇದು ಅಸಿಟಿಕ್ ಆಮ್ಲದ ರಾಸಾಯನಿಕ ಸೂತ್ರ ಆಗತ್ತೆ. ಇನ್ನೊಂದೆರಡು ಉದಾಹರಣೆಗಳನ್ನು ಹೇಳೋಣ. H2CO3 ನೋಡಿ, H2CO3 ಇದ್ರ ಬಗ್ಗೆನೂ ಸಹ ನೀವು ಕೇಳಿರಬಹುದು. ಇದನ್ನ H2CO3 ನ ಕಾರ್ಬೋನಿಕ್ ಆಮ್ಲ ಅಂತ ಹೇಳ್ತೀವಿ ಮಕ್ಕಳೇ. ಕಾರ್ಬೋನಿಕ್ ಆಮ್ಲ. ಇದಿಷ್ಟು ಆಮ್ಲಗಳಾಯ್ತು. ಇನ್ನು ಪ್ರತ್ಯಾಮ್ಲಗಳಿಗೆ ಹಾಗೆ ಉದಾಹರಣೆಗಳನ್ನ ಕೆಲವಷ್ಟು ಬರಿತೀನಿ. NaOH ಗೊತ್ತಿದೆ, ಸೋಡಿಯಂ ಹೈಡ್ರಾಕ್ಸೈಡ್. ಅದೇ ರೀತಿ KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಇನ್ನು ಕೆಳಗಡೆ ಒಂದು ಬರೆದಿದ್ವಿ ಆಗ್ಲೇ, MgOH ಟ್ವೈಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಅದೇ ರೀತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬರಿಬಹುದು. CaOH ಟ್ವೈಸ್ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಯ್ತು. ಇನ್ನು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಬರೆಯುವಾಗ ಎಚ್ಚರಿಕೆ ಇರಲಿ, AlOH ಥ್ರೈಸ್ ಅಂತ ಬರಿತೀವಿ, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಅದೇ ರೀತಿ ಇನ್ನೊಂದೆರಡು ಉದಾಹರಣೆಗಳನ್ನ, ಅಮೋನಿಯಂ ಹೈಡ್ರಾಕ್ಸೈಡ್ NH4OH ಅಂತ ಬರೆದ್ರೆ ಅಮೋನಿಯಂ ಹೈಡ್ರಾಕ್ಸೈಡ್ ಆಯ್ತು. ಇನ್ನು ಸಾಕಷ್ಟು ಉದಾಹರಣೆಗಳನ್ನ ನೀವು ಬರಿತಾ ಹೋಗ್ಬಹುದು. ಇನ್ನು ಆಮ್ಲಗಳ ಬಗ್ಗೆ ತಿಳ್ಕೊಂಡ್ವಿ, ಪ್ರತ್ಯಾಮ್ಲಗಳು ಸಹ ಆಯ್ತು. ಲವಣಗಳು ಅಂದ್ರೆ ಏನು ಅಂತ ತಿಳ್ಕೊಬೇಕಲ್ವಾ? ಏನ್ ಹಾಗಿದ್ರೆ ಲವಣಗಳು ಅಂದ್ರೆ ಏನು? ಈ ಆಮ್ಲ ಹಾಗೂ ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದಾಗಿ ಉಂಟಾಗುವಂತಹ ವಸ್ತುವನ್ನ ಲವಣ ಅಂತ ಕರಿತೀವಿ. ಆಮ್ಲಗಳು ಗೊತ್ತು ನಮ್ಗೆ, ಪ್ರತ್ಯಾಮ್ಲಗಳು ಅಂದ್ರೆ ಏನು ಅಂತ ಗೊತ್ತು ಮಾಡ್ಕೊಂಡ್ವಿ. ಇನ್ನು ಲವಣಗಳು ಅಂದ್ರೆ ಏನು? ಆಮ್ಲಗಳು ಹಾಗೂ ಪ್ರತ್ಯಾಮ್ಲಗಳು ಎರಡು ಒಟ್ಟಿಗೆ ಸೇರಿ ನಡೆಯುವಂತಹ ಕ್ರಿಯೆಯಿಂದ ಉಂಟಾಗುವಂತಹ ಉತ್ಪನ್ನವನ್ನು ಅಥವಾ ವಸ್ತುವನ್ನು ನಾವು ಲವಣ ಅಂತ ಕರಿತೀವಿ. ಗೊತ್ತಾಗ್ತಿದೆಯಲ್ಲ? ಲವಣಗಳ ಬಗ್ಗೆ ಇನ್ನಷ್ಟು ಮತ್ತೆ ತಿಳಿಯೋಣ. ಲವಣಗಳಿಗೆ ಒಂದೆರಡು ಉದಾಹರಣೆ ಬರ್ಬಿಡ್ತೀನಿ ಹಾಗೇನೆ. ಲವಣ ತುಂಬಾ ಪ್ರಮುಖವಾಗಿ ದಿನನಿತ್ಯ ಜೀವನದಲ್ಲಿ ಬಳಕೆ ಮಾಡೋ ಲವಣ ಯಾವುದು? ಉಪ್ಪು, ಕಾಮನ್ ಸಾಲ್ಟ್. NaCl ಸೋಡಿಯಂ ಕ್ಲೋರೈಡ್ ಲವಣ. ಅದೇ ರೀತಿ KCl ಲವಣ. ಹಾಗೆ KNO3 ಪೊಟ್ಯಾಷಿಯಂ ನೈಟ್ರೇಟ್ KNO3. ಅದೇ ರೀತಿ ZnSO4 ಜಿಂಕ್ ಸಲ್ಫೇಟ್, ಇದು ಸಹ ಒಂದು ಲವಣ. K2SO4 ಹೇಗೆ ಹೆಸರಿಸ್ತೀರಿ? ಪೊಟ್ಯಾಷಿಯಂ ಸಲ್ಫೇಟ್ ಅಂತ. ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ನೈಟ್ರೇಟ್, ಜಿಂಕ್ ಸಲ್ಫೇಟ್, ಪೊಟ್ಯಾಷಿಯಂ ಸಲ್ಫೇಟ್. ಸೊ ಇವಿಷ್ಟು ಲವಣಗಳಾಯ್ತು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ನೋಡ್ತಾ ಹೋಗೋಣ ಮಕ್ಕಳೇ. ನಿಮಗೆ ಈ ಸೂಚಕಗಳ ಬಗ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ಲಿಟ್ಮಸ್ ಕಾಗದದ ಪರೀಕ್ಷೆ ಬಗ್ಗೆ ಗೊತ್ತಿದೆ. ಹಾಗಿದ್ರೆ ಲಿಟ್ಮಸ್ ಏನು? ಲಿಟ್ಮಸ್ ಒಂದು ಸೂಚಕ ಅಂತ ನಾವು ಹೇಳ್ತೀವಿ, ನೈಸರ್ಗಿಕವಾಗಿ ದೊರೆಯುವಂತಹ ಸೂಚಕ. ಹಾಗಿದ್ರೆ ಏನು ಸೂಚಕಗಳು ಅಂದ್ರೆ? ಆಮ್ಲ ಪ್ರತ್ಯಾಮ್ಲ ಸೂಚಕಗಳು ಅಂತ ನೀವು ಕೇಳಿರಬಹುದು, ಅಥವಾ ಸುಮ್ಮನೆ ಸೂಚಕಗಳು ಅಂತ ನಾವು ಕೇಳಿದೀವಿ. ಸೂಚಿಸ್ತಾ ಇವೆ ಸೂಚಕಗಳು. ಏನಿದ್ರ ಸೂಚನೆ ಕೊಡ್ತಾ ಇದೆ?
ಈಗ ಯಾವುದೋ ಒಂದು ವಸ್ತು ಇದೆ, ಯಾವುದೋ ಒಂದು ದ್ರಾವಣ ಇದೆ ಅಂದ್ರೆ ಅದು ಆಮ್ಲವೋ ಪ್ರತ್ಯಾಮ್ಲವೋ ಅನ್ನೋದನ್ನ ನಮಗೆ ಸೂಚಿಸ್ತಾ ಇದೆ ಅಂತ ಅರ್ಥ. ಹಾಗಿದ್ರೆ ಯಾವ ರೀತಿ ಸೂಚನೆಯನ್ನು ನೀಡ್ತವೆ? ಪ್ರಮುಖವಾಗಿ ಈ ಸೂಚಕಗಳು 2 ರೀತಿ ಸೂಚನೆಯನ್ನು ನೀಡ್ತವೆ. ಅಂದ್ರೆ 2 ಬಗೆಯಲ್ಲಿ ಇವೆ ಅಂತ ನಾವು ಬ್ರಾಡ್ ಆಗಿ ಕ್ಯಾಟಗರೈಸ್ ಮಾಡಬಹುದು. ಒಂದು, ಬಣ್ಣದಲ್ಲಿ ಬದಲಾವಣೆಯನ್ನು ತೋರಿಸುವಂತಹ ಸೂಚಕಗಳಿವೆ. ಕೆಲವಷ್ಟು ಸೂಚಕಗಳು ಆಮ್ಲೀಯ ಮಾಧ್ಯಮದಲ್ಲಿ ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಬಣ್ಣದಲ್ಲಿ ಬದಲಾವಣೆಯನ್ನು ತೋರಿಸ್ತಾ ಹೋಗ್ತವೆ. ಇನ್ ಕೆಲವಷ್ಟು ಸೂಚಕಗಳಿವೆ, ಅವು ವಾಸನೆಯಲ್ಲಿ ಬದಲಾವಣೆಯನ್ನು ತೋರಿಸ್ತಾ ಹೋಗ್ತವೆ. ಆಮ್ಲೀಯ ಮಾಧ್ಯಮದಲ್ಲಿ ವಾಸನೆಯಲ್ಲಿ ಬದಲಾವಣೆ ತೋರಿಸಬಹುದು ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ವಾಸನೆಯಲ್ಲಿ ಬದಲಾವಣೆಯನ್ನು ತೋರಿಸಬಹುದು. ಇಂಥವುಗಳನ್ನ ನಾವು ಸೂಚಕಗಳು ಅಂತ ಕರಿತೀವಿ. ಕೆಲವಷ್ಟು ಸೂಚಕಗಳು ಆಮ್ಲೀಯ ಮಾಧ್ಯಮದಲ್ಲಿ ಯಾವುದೇ ಬದಲಾವಣೆ ತೋರಿಸೋದಿಲ್ಲ, ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಬದಲಾವಣೆಯನ್ನು ತೋರಿಸ್ತವೆ, ಅಥವಾ ಉಲ್ಟಾ ಕೂಡ ಆಗಬಹುದು. ಇಂಥವುಗಳನ್ನ ನಾವು ಸೂಚಕಗಳು ಅಂತ ಹೇಳ್ತೀವಿ. ಇನ್ನು ಸೂಚಕಗಳನ್ನ ಯಾವ ರೀತಿ ಕ್ಯಾಟಗರೈಸ್ ಮಾಡಿದ್ದಾರೆ, 2 ಬ್ರಾಡ್ ಕ್ಯಾಟಗರಿ ಅಂತ ನಾನು ಹೇಳ್ದೆ. ಇನ್ನೊಂದು ರೀತಿ ಕೂಡ ನಾವು ನೋಡಬಹುದು. ಸೂಚಕಗಳನ್ನ 3 ರೀತಿಯಲ್ಲಿ ನಾವು ವಿಂಗಡಣೆ ಮಾಡಿ ಅದ್ರ ಬಗ್ಗೆ ಕಲಿತಾ ಹೋಗಬಹುದು. ಸೂಚಕಗಳು ಅಥವಾ ಆಮ್ಲ ಪ್ರತ್ಯಾಮ್ಲ ಸೂಚಕಗಳು ಅಂತ ಕೂಡ ಹೇಳ್ತೀವಿ. ಇದನ್ನ 3 ರೀತಿಯಲ್ಲಿ ನಾವು ಇದನ್ನ ವಿಂಗಡಣೆ ಮಾಡಿ ನೋಡೋಣ. ಮೊದಲನೇದು ನೈಸರ್ಗಿಕ ಸೂಚಕಗಳು. ನೈಸರ್ಗಿಕ ಸೂಚಕಗಳು. ಎರಡನೇದು ಅಂತ, ಇನ್ನ ಮೂರನೇದು ಘ್ರಾಣ ಸೂಚಕಗಳು. ಘ್ರಾಣ ಅಂತ ಹೇಳಿದ್ರೆ ವಾಸನೆ ಅಂತ ಅರ್ಥ. ಘ್ರಾಣ ಸೂಚಕಗಳು. ಹಾಗಿದ್ರೆ ಏನು ನೈಸರ್ಗಿಕ ಸೂಚಕ ಅಂತ ಹೇಳಿದ್ರೆ? ನೈಸರ್ಗಿಕವಾಗಿ ದೊರೆಯುವಂತಹ ಸೂಚಕಗಳು ಅಂತ ಅರ್ಥ. ನಿಸರ್ಗದಲ್ಲಿ ದೊರೆಯುವಂಥದ್ದು. ಸಾಧಾರಣವಾಗಿ ಈ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಈ ಲಿಟ್ಮಸ್ ಬಗ್ಗೆ ಆಗ್ಲೇ ನಾವು ಹೇಳ್ತಾ ಇದ್ವಿ. ಲಿಟ್ಮಸ್ ಕೂಡ ಒಂದು ನೈಸರ್ಗಿಕ ಸೂಚಕ, ನೈಸರ್ಗಿಕವಾಗಿ ದೊರೆಯುವಂಥದ್ದು. ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಇದು ಲೀಚಿನಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು. ಇದರ ಮೂಲ ಬಣ್ಣ ನೇರಳೆ ಬಣ್ಣದಾಗಿರುತ್ತೆ, ನೇರಳೆ ರಂಗು ಉಳ್ಳಂಥದ್ದು. ಸೊ ನೈಸರ್ಗಿಕ ಸೂಚಕ, ನೈಸರ್ಗಿಕವಾಗಿ ದೊರೆಯುವಂಥದ್ದು. ಉದಾಹರಣೆಗಳನ್ನ ಬರೆಯೋಣ. ಲಿಟ್ಮಸ್. ಅದೇ ರೀತಿ ನಿಮಗೆ ಅರಿಶಿನ ಗೊತ್ತಿದೆ. ಈ ಅರಿಶಿನ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ತನ್ನ ಬಣ್ಣವನ್ನು ಬದಲಾಯಿಸುತ್ತೆ. ಅರಿಶಿನದ ಬಣ್ಣ ಹಳದಿ ಇರುತ್ತೆ. ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಏನಾಗುತ್ತೆ, ಅದು ಕೆಂಪು ಬಣ್ಣಕ್ಕೆ ತಿರುಗೋದನ್ನ ನೋಡಿದಿರಿ. ಮನೆಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕದಲಾರತಿ ಅಂತ ಮಾಡ್ತಾರೆ, ನೋಡಿದೀರಾ? ಗಮನಿಸಿ ಕದಲಾರತಿ ಮಾಡುವಾಗ ಏನಾಗತ್ತೆ ಅಂತ. ಅಥವಾ ಕೆಲವೊಮ್ಮೆ ಕೆಲವು ಮನೆಗಳಲ್ಲಿ ಇಳೆ ತೆಗ್ದು ಹಾಕ್ತಾರೆ. ಅಂತ ಸಂದರ್ಭದಲ್ಲೂ ಕೂಡ ಅರಿಶಿನಕ್ಕೆ ಸುಣ್ಣವನ್ನು ಮಿಶ್ರಣ ಮಾಡ್ತಾರೆ. ಅವಾಗ ಏನಾಗತ್ತೆ ಅನ್ನೋದನ್ನ ನೆಕ್ಸ್ಟ್ ಟೈಮ್ ಗಮನಿಸಿ. ಇದು ಕೂಡ ಒಂದು ನೈಸರ್ಗಿಕ ಸೂಚಕ. ಇನ್ನು ಇದೇ ರೀತಿ ಕೆಲವಷ್ಟು ಕೆಂಪು ಕ್ಯಾಬೇಜ್ನ ಎಲೆಗಳು, ಕೆಂಪು ಕ್ಯಾಬೇಜ್ ಎಲೆಗಳು, ಹಾಗೆ ಕೆಲವಷ್ಟು ಇನ್ನಷ್ಟು ಹೂವಿನ ದಳಗಳು. ಯಾವ ಹೂವಿನ ದಳಗಳು ಅಂದ್ರೆ ಹೈಡ್ರಾಂಜಿಯಾ, ಪೆಟೂನಿಯಾ, ಹೈಡ್ರಾಂಜಿಯಾ, ಪೆಟೂನಿಯಾ ಹಾಗೂ ಜೆರಾನಿಯಂ. ಜೆರೇನಿಯಂನಂತಹ ಕೆಲವು ಹೂವಿನ ಬಣ್ಣದ ದಳಗಳಂತಹ ನೈಸರ್ಗಿಕ ವಸ್ತುಗಳನ್ನು ಸಹ ಸೂಚಕಗಳಾಗಿ ನಾವು ಬಳಕೆ ಮಾಡೋದಿದೆ. ಇವು ಕೂಡ ನೈಸರ್ಗಿಕ ಸೂಚಕಗಳ ವರ್ಗಕ್ಕೆ ಸೇರ್ತವೆ. ಇನ್ನು ಕೃತಕ ಸೂಚಕ ಹೆಸರೇ ಹೇಳ್ತಾ ಇದೆ. ಕೃತಕ ಸೂಚಕ ಅಂದ್ರೆ ನೈಸರ್ಗಿಕವಾಗಿ ಇರುವಂತದ್ದಲ್ಲ, ಮಾನವ ನಿರ್ಮಿತ ರಾಸಾಯನಿಕಗಳು ಅಂತ ಅರ್ಥ. ನಾವು ನಮ್ಮ ರಸಾಯನಶಾಸ್ತ್ರದ ಲ್ಯಾಬೊರೇಟರಿಯಲ್ಲಿ ತುಂಬಾ ಬಳಕೆ ಮಾಡುವಂತಹ ಕೃತಕ ಸೂಚಕ ಒಂದು ಫಿನೋಲ್ಫಥಾಲಿನ್, ಇನ್ನೊಂದು ಮೀಥೈಲ್ ಆರೆಂಜ್ ಅಂತ.
ಮಿಥೈಲ್ ಆರೆಂಜ್. ಇವೆರಡು ಸೂಚಕಗಳನ್ನು ಹೆಚ್ಚಾಗಿ ನಾವು ನಮ್ಮ ರಸಾಯನಶಾಸ್ತ್ರದ ಲ್ಯಾಬೊರೇಟರಿಯಲ್ಲಿ ಬಳಕೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಘ್ರಾಣ ಸೂಚಕ. ಹೆಸರೇ ಹೇಳ್ತಾ ಇದೆ, ಘ್ರಾಣ ಅಂದ್ರೆ ವಾಸನೆ ಅಂತ ಅರ್ಥ. ಕೆಲವಷ್ಟು ಸೂಚಕಗಳಿವೆ ವಾಸನೆಯನ್ನು ಬದಲಾಯಿಸ್ತವೆ ಅಂತ ನಾನು ಹೇಳಿದೆ. ಸೊ ಘ್ರಾಣ ಸೂಚಕ ಡೆಫಿನಿಷನ್ ಹಾಗೆ ಬರ್ಕೊಂಡ್ಬಿಡೋಣ. ಘ್ರಾಣ ಸೂಚಕ, ಈ ಸೂಚಕಗಳು ಘ್ರಾಣ ಸೂಚಕಗಳು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ವಾಸನೆಯನ್ನು, ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ವಾಸನೆಯನ್ನು ಬದಲಾಯಿಸುತ್ತವೆ. ಕೆಲವಷ್ಟು ಆಮ್ಲೀಯ ಮಾಧ್ಯಮದಲ್ಲಿ ವಾಸನೆಯನ್ನು ಬದಲಾಯಿಸಿದ್ರೆ ಇನ್ ಕೆಲವಷ್ಟು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ವಾಸನೆಯನ್ನು ಬದಲಾಯಿಸಬಹುದು. ಇದಕ್ಕೆ ಉದಾಹರಣೆ ಈರುಳ್ಳಿ ಸಹ ಒಂದು ಘ್ರಾಣ ಸೂಚಕ ಮಕ್ಕಳೇ. ದಿನನಿತ್ಯ ಅಡುಗೆಗೆ ಬಳಕೆ ಮಾಡುವಂತಹ ಈರುಳ್ಳಿ, ಲವಂಗ ಹಾಗೂ ವೆನಿಲ್ಲಾ ಬಗ್ಗೆ ಕೇಳಿದ್ದೀರಾ ನೀವು, ಗೊತ್ತಿದೆ ನಿಮಗೆ ವೆನಿಲ್ಲಾ. ಇವು ಮೂರನ್ನು ಸಹ ನಾವು ಘ್ರಾಣ ಸೂಚಕಗಳು ಅಂತ ಹೇಳ್ತೀವಿ. ಈರುಳ್ಳಿ, ಲವಂಗ, ವೆನಿಲ್ಲಾ. ಸೊ ನೆಕ್ಸ್ಟ್ ನೋಡೋಣ ಮಕ್ಕಳೇ, ಇಷ್ಟು ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಇಲ್ಲಿವರೆಗೂ ಸೂಚಕಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ. ಇನ್ನು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಚಟುವಟಿಕೆ 2.1 ಗಮನಿಸಿ. ಚಟುವಟಿಕೆ 2.1 ಮಾಡಿ ನೋಡೋಣ. ಕೆಲವಷ್ಟು ದ್ರಾವಣಗಳನ್ನು ಇಲ್ಲಿ ಸಂಗ್ರಹ ಮಾಡೋದಕ್ಕೆ ಹೇಳಿದ್ದಾರೆ. ಒಂದು 6 ದ್ರಾವಣಗಳನ್ನ ತಂದಿದ್ದೀನಿ, ಹಾಗೆ ಲಿಟ್ಮಸ್ ಕಾಗದವನ್ನು ತಂದಿದ್ದೀನಿ. ಇನ್ನು ಅವ್ರು ಹೇಳಿರೋ ಹಾಗೆ ಫಿನಾಲ್ಫಥಲೀನ್ ಹಾಗೂ ಮಿಥೈಲ್ ಆರೆಂಜ್ ಇಂಡಿಕೇಟರ್ಸ್ ನ ತಂದಿದ್ದೀನಿ. ಇಲ್ಲಿ ನಾನು ಸ್ಯಾಂಪಲ್ 1, 2, 3 ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ ಪ್ರಣಾಳಗಳ ಮೇಲೆ. ನೀವು ಕೂಡ ಅಬ್ಸರ್ವ್ ಮಾಡ್ತಾ ಹೋಗಿ, ಯಾವ ಸೂಚಕ ಹಾಕಿದಾಗ ಏನು ಬದಲಾವಣೆ ಆಗತ್ತೆ ಅನ್ನೋದನ್ನ ನೀವು ಗುರ್ತಿಸ್ಕೊತಾ ಹೋಗ್ಬೇಕು. ಹಾಗೆ ಟೇಬಲ್ 2.1 ಆಮೇಲೆ ನೀವು ಕಂಪ್ಲೀಟ್ ಮಾಡೋದಿರುತ್ತೆ. ಹಾಗಿದ್ರೆ ಪ್ರಾರಂಭ ಮಾಡೋಣ ಮಕ್ಕಳೇ. ಚಟುವಟಿಕೆಯನ್ನು ಪ್ರಾರಂಭ ಮಾಡೋಣ. ಇಲ್ಲಿ ಮೊದಲನೇದಾಗಿ ನಾನು ಈ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತಗೋತಾ ಇದ್ದೀನಿ ನೋಡಿ. ಹೈಡ್ರೋಕ್ಲೋರಿಕ್ ಆಮ್ಲ ಸ್ಯಾಂಪಲ್ 1 ಅಂತ ನಾನು ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಲಿಟ್ಮಸ್ ಕಾಗದ ನೋಡಿ ಹೀಗೆ ಇರುತ್ತೆ. ಇದು ಕೆಂಪು ಲಿಟ್ಮಸ್ ಕಾಗದ. ಅದೇ ರೀತಿ ಇದು ನೀಲಿ ಲಿಟ್ಮಸ್ ಕಾಗದ. ಹೌದಾ? ಕೆಲವಷ್ಟು ಹಾಳೆಗಳನ್ನು ನಾನು ತಗೋತಾ ಇದ್ದೀನಿ. ತಗೊಂಡ್ಬಿಟ್ಟು ಈ ಕಡೆ ಇಟ್ಕೋತೀನಿ. ಸ್ಯಾಂಪಲ್ಗಳನ್ನ ಟೆಸ್ಟ್ ಮಾಡೋದಕ್ಕೆ ಬೇಕಾಗತ್ತೆ. ನೋಡಿ, ಇದು ನೀಲಿ ಲಿಟ್ಮಸ್ ಕಾಗದ. ಹಾಗೆ ಈ ಕಡೆ ಬದಿಯಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ನಾನು ಇಡ್ತಾ ಇದ್ದೀನಿ. ಈಗ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಪ್ರಾರಂಭ ಮಾಡೋಣ. ಹೈಡ್ರೋಕ್ಲೋರಿಕ್ ಆಮ್ಲ, ಇದರ ಒಂದು ಹನಿಯನ್ನ 2 ಲಿಟ್ಮಸ್ ಕಾಗದದ ಮೇಲೆ ಹಾಕ್ತೀನಿ. ಮೊದಲು ನೋಡಿ, ನಾನು ಕೆಂಪು ಲಿಟ್ಮಸ್ ಕಾಗದದ ಮೇಲೆ 1 ಹನಿ ಹಾಕ್ತಾ ಇದ್ದೀನಿ. ಹಾಗೆ ನೀಲಿ ಲಿಟ್ಮಸ್ ಕಾಗದದ ಮೇಲೆ ಹಾಕ್ತಾ ಇದ್ದೀನಿ. ಚೇಂಜಸ್ ನನಗೆ ಕಾಣಿಸ್ತಾ ಇದೆ. ಕೆಂಪು ಲಿಟ್ಮಸ್ ಕಾಗದ ಕೆಂಪು ಬಣ್ಣದ್ದೇ ಆಗಿದೆ, ಕೆಂಪಾಗೆ ಉಳಿದಿದೆ. ಕಾಣಿಸ್ತಾ ಇದೆಯಾ ನಿಮ್ಗೆ? ಅದೇ ಈ ನೀಲಿ ಲಿಟ್ಮಸ್ ನೋಡಿ, ವ್ಯತ್ಯಾಸ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿದೆ. ಇನ್ನು ಲಿಟ್ಮಸ್ ಪರೀಕ್ಷೆ ಆಯ್ತು. ಇನ್ನೇನ್ ಮಾಡ್ಬೇಕಿದೆ ನಾವು? ಮಿಥೈಲ್ ಆರೆಂಜ್ ಹಾಗೂ ಫಿನಾಲ್ಫಥಲೀನ್ ಹಾಕ್ಬಿಟ್ಟು ಟೆಸ್ಟ್ ಮಾಡಬೇಕಿದೆ. ನೋಡಿ, ಇದು ಫಿನಾಲ್ಫಥಲೀನ್ ಇಂಡಿಕೇಟರ್. ಬಣ್ಣರಹಿತವಾಗಿರುತ್ತೆ. ಇದರ ಒರಿಜಿನಲ್ ಬಣ್ಣರಹಿತವಾಗಿರುತ್ತೆ. ಹಾಗೆ ಇದು ಮಿಥೈಲ್ ಆರೆಂಜ್ ಅಂತ ಆರೆಂಜ್ ಬಣ್ಣದ್ದಾಗಿರುತ್ತೆ.
ಪ್ರಣಾಳ ತಗೊಂಡಿದ್ದೀನಿ ಸ್ಯಾಂಪಲ್ ನಂಬರ್ 1. ಸೊ ಸ್ಯಾಂಪಲ್ ನಂಬರ್ 1ಗೆ ನಾನು HCl ನ ಕೆಲವಷ್ಟು ಹನಿಗಳನ್ನ ಹಾಕ್ತಾ ಇದ್ದೀನಿ ಮಕ್ಕಳೇ. ಹಾಗೆ ಇನ್ನೊಂದು ಪ್ರಣಾಳ ತಗೋತಾ ಇದ್ದೀನಿ, ಒಂದು ಫಿನೋಲ್ಫಥಲೀನ್ಗೆ, ಇನ್ನೊಂದು ಮಿಥೈಲ್ ಆರೆಂಜ್ಗೆ. ಇದಕ್ಕೂ ಕೂಡ ಕೆಲವಷ್ಟು ಹನಿಗಳನ್ನ ನಾನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಫಿನೋಲ್ಫಥಲೀನ್ ಇಂಡಿಕೇಟರ್ನ ಹಾಕೋಣ. ಗಮನಿಸಿ ಬಣ್ಣದಲ್ಲಿ ಏನಾದ್ರೂ ಬದಲಾವಣೆ ಆಗ್ತಾ ಇದೆಯಾ ಅಥವಾ ಬಣ್ಣ ಹಾಗೆ ಉಳಿದಿದೆಯಾ ಗಮನಿಸಿ. ಫಿನೋಲ್ಫಥಲೀನ್ ಇಂಡಿಕೇಟರು ನೋಡಿ, ಸುಮಾರು 2-3 ಹನಿಗಳು ಹಾಕಿದ್ರು ಕೂಡ ಬಣ್ಣದಲ್ಲಿ ಯಾವುದೇ ವ್ಯತ್ಯಾಸ ನಮಗೆ ಕಾಣಿಸ್ತಾ ಇಲ್ಲ. ಇನ್ನು ಅದೇ ಸ್ಯಾಂಪಲ್ಗೆ ಮಿಥೈಲ್ ಆರೆಂಜ್ ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಯಾವ ಬಣ್ಣ ಕಾಣಿಸ್ತಾ ಇದೆ ನಿಮಗೆ? ಕೆಂಪು ಬಣ್ಣ ಕಾಣಿಸ್ತಾ ಇದೆ, ಹೌದಾ? ಎಷ್ಟು ಚೆನ್ನಾಗಿರೋ ಕೆಂಪು ಬಣ್ಣ ಬಂತು. ಅಬ್ಸರ್ವೇಷನ್ ಬರ್ಕೊಳ್ಳಿ ಮಕ್ಕಳೇ. ಹಾಗೆ ಎರಡನೇ ಸ್ಯಾಂಪಲ್ ನೋಡೋಣ. ನೆಕ್ಸ್ಟು ಎರಡನೇ ಸ್ಯಾಂಪಲ್ಲು ನಾನಿಲ್ಲಿ ತಗೋತಾ ಇರೋದು ನೈಟ್ರಿಕ್ ಆಸಿಡ್. ಸೊ ನೈಟ್ರಿಕ್ ಆಸಿಡ್ ಅದೇ ರೀತಿ ನಾವು ಲಿಟ್ಮಸ್ ಕಾಗದದ ಪರೀಕ್ಷೆಯನ್ನು ಮಾಡೋಣ. ಕೆಂಪು ಲಿಟ್ಮಸ್ ಕಾಗದ, ಕೆಂಪು ಲಿಟ್ಮಸ್ ಕಾಗದಕ್ಕೆ ಒಂದು ಹನಿ ಹಾಕ್ತಾ ಇದ್ದೀನಿ. ಬಣ್ಣದಲ್ಲಿ ಯಾವ ಬದಲಾವಣೆ ಇಲ್ಲ, ಕೆಂಪಾಗೆ ಉಳಿದಿದೆ. ಇನ್ನು ನೀಲಿ ಲಿಟ್ಮಸ್ಗೆ ಹಾಕ್ತಾ ಇದ್ದೀನಿ. ನೀಲಿ ಲಿಟ್ಮಸ್ ಕೂಡ ಈಗ ಮತ್ತೆ ಕೆಂಪು ಬಣ್ಣಕ್ಕೆ ಬದಲಾಯಿತು ನೋಡಿ. ಇಲ್ಲಿ ಹಾಕಿದ್ದು ಈ ಕಡೆ ಬದಿಯಲ್ಲಿ ಹಾಕಿದೆ, ನೀಲಿ ಲಿಟ್ಮಸ್ಸು ಕೆಂಪು ಬಣ್ಣಕ್ಕೆ ತಿರುಗ್ತು, ಆದ್ರೆ ಇದು ಕೆಂಪು ಬಣ್ಣ ಹಾಗೆ ಇದೆ. ಈ ಪ್ರಣಾಳಕ್ಕೆ ಕೆಲವಷ್ಟು ಹನಿಗಳನ್ನ ಹಾಕುತ್ತಾ ಇದ್ದೀನಿ. ನೈಟ್ರಿಕ್ ಆಮ್ಲ ಸ್ಯಾಂಪಲ್ ನಂಬರ್ 2 ನೈಟ್ರಿಕ್ ಆಮ್ಲ. ಇನ್ನು ಇದಕ್ಕೆ ಏನ್ ಮಾಡ್ಬೇಕಿದೆ, ನಾನೀಗ ಫಿನೋಲ್ಫಥಲೀನ್ ಇಂಡಿಕೇಟರ್ ಹಾಕ್ತಾ ಇದ್ದೀನಿ. ಮೊದಲನೇದಾಗಿ ಫಿನೋಲ್ಫಥಲೀನ್ ಇಂಡಿಕೇಟರ್, ಬಣ್ಣದಲ್ಲಿ ಯಾವ ಬದಲಾವಣೆಯೂ ಕಾಣಿಸ್ತಾ ಇಲ್ಲ, ಹೌದಾ? ಹಾಗೆ ಬಣ್ಣರಹಿತವಾಗೇ ಇದೆ. ಇನ್ನು ಈ ಕಡೆ ಮಿಥೈಲ್ ಆರೆಂಜ್ನ ಹಾಕ್ತಾ ಇದ್ದೀನಿ ನೋಡಿ. ಮಿಥೈಲ್ ಆರೆಂಜ್ ಹಾಕಿದಾಗ ಕೆಂಪು ಬಣ್ಣ ಬಂದಿದ್ದು ನಿಮಗೆ ಕಾಣಿಸ್ತಾ ಇದೆ. ಕೆಂಪು ಬಣ್ಣ ಕಾಣಿಸ್ತಾ ಇದೆಯಾ? ಮೂರನೇ ಸ್ಯಾಂಪಲ್ ತಗೊಳ್ಳೋಣ. ಇನ್ನೊಂದು ಕೆಂಪು ಲಿಟ್ಮಸ್ನ ಕಾಗದವನ್ನು ತಗೋತಾ ಇದ್ದೀನಿ. ಈ ಕಡೆ ನೀಲಿ ಲಿಟ್ಮಸ್. ಸ್ಯಾಂಪಲ್ ನಂಬರ್ 3 ಸಲ್ಫ್ಯೂರಿಕ್ ಆಸಿಡ್ H2SO4. ಒಂದು ಹನಿ ಕೆಂಪು ಲಿಟ್ಮಸ್ ಕಾಗದದ ಮೇಲೆ ಹಾಕಿದ್ದೀನಿ, ಹಾಗೆ ನೀಲಿ ಲಿಟ್ಮಸ್ ಕಾಗದದ ಮೇಲೆ. ಯಥಾ ಪ್ರಕಾರ ಆಮ್ಲಗಳಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ತೋರಿಸಬೇಕು ಅದೇ ರೀತಿ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದೆ. ಕೆಂಪು ಲಿಟ್ಮಸ್ಸು ಯಾವ ಬದಲಾವಣೆಯನ್ನು ತೋರಿಸಲಿಲ್ಲ, ಹಾಗೆ ಕೆಂಪಾಗೆ ಉಳ್ಕೊಂಡಿದೆ. ಕೆಂಪು ಬಣ್ಣ ಹಾಗೆ ಇದೆ. ಇನ್ನು ನೀಲಿ ಲಿಟ್ಮಸ್ಸು ಕೆಂಪು ಬಣ್ಣಕ್ಕೆ ತಿರುಗಿದೆ. ಸ್ಯಾಂಪಲ್ ನಂಬರ್ 3 ಸಲ್ಫ್ಯೂರಿಕ್ ಆಮ್ಲದ ಕೆಲವಷ್ಟು ಹನಿಗಳನ್ನು ಹಾಕೋತಾ ಇದ್ದೀನಿ. ಈ ಪ್ರಣಾಳಕ್ಕೂ ಕೂಡ ಹಾಕೊಂಡಿದ್ದೀನಿ. ಫಿನೋಲ್ಫಥಲೀನ್ ಇಂಡಿಕೇಟರ್ ಹಾಕ್ಬಿಟ್ಟು ಪರೀಕ್ಷೆ ಮಾಡೋಣ.
ಅಬ್ಸರ್ವೇಷನ್ ಬರ್ಕೊಳ್ಳಿ. ಹಾಗೆ ಈ ಕಡೆ ಸ್ಯಾಂಪಲ್ಗೆ ಮಿಥೈಲ್ ಆರೆಂಜ್ ಅನ್ನು ಹಾಕಿ ನೋಡೋಣ. ಕೆಂಪು ಬಣ್ಣಕ್ಕೆ ತಿರುಗಿದು ನಿಮಗೆ ಕಾಣಿಸ್ತಾ ಇದೆ. ಅಬ್ಸರ್ವೇಷನ್ ಬರ್ಕೋತೀರಿ ಮಕ್ಕಳೇ. ಹಾಗೆ ಸ್ಯಾಂಪಲ್ ನಂಬರ್ 4 ಅಸಿಟಿಕ್ ಆಮ್ಲ. ಕೆಂಪು ಲಿಟ್ಮಸ್ಗೆ 2 ಹನಿ ಹಾಕಿದ್ದೀನಿ, ಹಾಗೆ ನೀಲಿ ಲಿಟ್ಮಸ್ಗೆ ಹಾಕಿದ್ದೀನಿ. ನೋಡಿ, ಕೆಂಪು ಲಿಟ್ಮಸ್ಸು ಕೆಂಪು ಬಣ್ಣದ್ದೇ ಆಗಿದೆ. ಕಾಣಿಸ್ತಾ ಇದೆಯಾ? ಕೆಂಪು ಲಿಟ್ಮಸ್ ಅಲ್ಲಿ ಯಾವ ಬದಲಾವಣೆಯೂ ಕಾಣಿಸ್ತಿಲ್ಲ, ಕೆಂಪಾಗೆ ಉಳಿದಿದೆ. ಆದ್ರೆ ನೋಡಿದ್ದು ನೀಲಿ ಲಿಟ್ಮಸ್ಸು ಕೆಂಪು ಬಣ್ಣಕ್ಕೆ ತಿರುಗಿ ಹೋಗಿದೆ. ಹಾಗೆ ಪ್ರನಾಳಗಳಿಗೆ ಹಾಕೊಳ್ಳೋಣ. ಸ್ಯಾಂಪಲ್ ನಂಬರ್ 4 ಅಸಿಟಿಕ್ ಆಮ್ಲ ಇತ್ತು. ಫಿನೋಲ್ಫಥಲೀನ್ ಇಂಡಿಕೇಟರ್. ಬಣ್ಣದಲ್ಲಿ ನೋಡಿ ಯಾವ ಬದಲಾವಣೆಯೂ ಕಾಣಿಸ್ತಾ ಇಲ್ಲ. ಇನ್ನು ಮಿಥೈಲ್ ಆರೆಂಜ್ ಹಾಕೋಣ. ಕೆಂಪು ಬಣ್ಣ ಬಂತಲ್ವಾ? ಇನ್ನು 2 ಸ್ಯಾಂಪಲ್ಗಳಿದೆ ನನ್ನ ಹತ್ರ. ಒಂದು ಸೋಡಿಯಂ ಹೈಡ್ರಾಕ್ಸೈಡ್, ಇನ್ನೊಂದು ಅಮೋನಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಯಾವ ಬದಲಾವಣೆಯನ್ನು ತೋರಿಸುತ್ತೆ ಅಬ್ಸರ್ವ್ ಮಾಡೋಣ ಮಕ್ಕಳೇ. ಸೋಡಿಯಂ ಹೈಡ್ರಾಕ್ಸೈಡ್ ಸ್ಯಾಂಪಲ್ ನಂಬರ್ 5. ಬೇರೆ ನೀಲಿ ಹಾಗೂ ಕೆಂಪು ಲಿಟ್ಮಸ್ನ ಕಾಗದವನ್ನು ಬಳಕೆ ಮಾಡಬೇಕಿದೆ. ಕೆಂಪು ಲಿಟ್ಮಸ್ನ ಕಾಗದ ತಗೋತಾ ಇದ್ದೀನಿ. ಇನ್ನು ಈ ಕಡೆಗೆ ನೀಲಿ ಲಿಟ್ಮಸ್ನ ಕಾಗದವನ್ನು ಬಳಕೆ ಮಾಡೋಣ. ಸ್ಯಾಂಪಲ್ ನಂಬರ್ 5 ಯಾವುದಿದು? ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ನ ಕೆಲವೊಂದು ಹನಿಗಳನ್ನ ಮೊದಲು ಕೆಂಪು ಲಿಟ್ಮಸ್ ಮೇಲೆ ಹಾಕ್ತಾ ಇದ್ದೀನಿ. ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿದ್ದು ಕಾಣಿಸ್ತಾ ಇದೆ ನನಗೆ, ನೀವು ಅಬ್ಸರ್ವ್ ಮಾಡಿದ್ದೀರಿ. ಹಾಗೆ ನೀಲಿ ಲಿಟ್ಮಸ್ಗೆ ಹಾಕ್ತಾ ಇದ್ದೀನಿ. ನೀಲಿ ಲಿಟ್ಮಸ್ಸು ನೀಲಿ ಲಿಟ್ಮಸ್ ಆಗಿ ಉಳಿದಿದೆ. ನೋಡಿ, ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಕೆಂಪು ಲಿಟ್ಮಸ್ಸು ನೀಲಿ ಬಣ್ಣಕ್ಕೆ ತಿರುಗ್ತು, ಆದ್ರೆ ನೀಲಿ ಲಿಟ್ಮಸ್ ನೋಡಿ ನೀಲಿಯಾಗೆ ಉಳಿದಿದೆ. ಹೌದಾ? ಅಬ್ಸರ್ವೇಷನ್ ಬರ್ಕೊಳ್ಳಿ. ಇನ್ನೇನ್ ಮಾಡ್ಬೇಕು ನಾನು? ಪ್ರನಾಳಗಳಿಗೆ ಈ ಸ್ಯಾಂಪಲ್ನ ಹಾಕಬೇಕು. ಕೆಲವಷ್ಟು ಹನಿಗಳನ್ನ ಸ್ಯಾಂಪಲ್ ನಂಬರ್ 5 ಅಂತ ಮೆನ್ಷನ್ ಆಗಿರುವಂತಹ ಪ್ರನಾಳಕ್ಕೆ ಹಾಕ್ತಾ ಇದ್ದೀನಿ. ಒಂದಕ್ಕೆ ಫಿನೋಲ್ಫಥಲೀನ್ ಹಾಕಬೇಕಿದೆ, ಮತ್ತೊಂದಕ್ಕೆ ಮಿಥೈಲ್ ಆರೆಂಜ್ ನ ಹಾಕಬೇಕಿದೆ. ಮೊದಲು ಫಿನೋಲ್ಫಥಲೀನ್ ಹಾಕ್ತೀನಿ ನಾನು. ಸ್ಯಾಂಪಲ್ ನಂಬರ್ 5 ಫಿನೋಲ್ಫಥಲೀನ್ ಇಂಡಿಕೇಟರ್. ನೋಡಿ, ಏನಾದ್ರೂ ಬದಲಾವಣೆ ಇಲ್ಲಿ ನಮಗೆ ಕಂಡು ಬರುತ್ತಾ? ಪ್ರತ್ಯಾಮ್ಲ ಇದು NaOH ಪ್ರತ್ಯಾಮ್ಲ. ನೋಡಿ ಯಾವ ಬದಲಾವಣೆ ಕಾಣಿಸ್ತು? ಡಾರ್ಕ್ ಪಿಂಕ್ ಕಲರ್ಗೆ ಬದಲಾಯ್ತಲ್ವಾ? ಡಾರ್ಕ್ ಪಿಂಕ್ ಕಲರ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಓಕೆ. ಹಾಗೆ ಮಿಥೈಲ್ ಆರೆಂಜ್ ನ ಹಾಕಿ ನೋಡೋಣ. ಅದೇ ಸ್ಯಾಂಪಲ್ಗೆ ಮಿಥೈಲ್ ಆರೆಂಜ್ ನ ಹನಿಗಳನ್ನ ಹಾಕಿದಾಗ ನೋಡಿ ಎಷ್ಟು ಚೆನ್ನಾಗಿರುವಂತಹ ಹಳದಿ ಬಣ್ಣ ಬಂತು. ಲೈಟ್ ಯೆಲ್ಲೋ ಕಲರ್ ಅಂತ ನಾವಿಲ್ಲಿ ಹೇಳ್ಬೋದು. ಕಾಣಿಸ್ತಾ ಇದೆಯಾ? ಲೈಟ್ ಯೆಲ್ಲೋ ಕಲರ್ ಬಂತು ಮಿಥೈಲ್ ಆರೆಂಜ್ಗೆ. ಫಿನೋಲ್ಫಥಲೀನ್ಗೆ ಏನ್ ಬಂತು? ಪಿಂಕ್ ಕಲರ್ ಬಂತು. ಇನ್ನು ಕೊನೆ ಸ್ಯಾಂಪಲ್ ನಾನು ತಂದಿರೋದು ಅಮೋನಿಯಂ ಹೈಡ್ರಾಕ್ಸೈಡ್. ಅಮೋನಿಯಂ ಹೈಡ್ರಾಕ್ಸೈಡ್ ಇದನ್ನು ಸಹ ಹಾಕಿ ನೋಡೋಣ. ಮೊದಲು ಕೆಂಪು ಲಿಟ್ಮಸ್ ಕಾಗದಕ್ಕೆ ಹಾಕ್ತಾ ಇದ್ದೀನಿ. ಕೆಂಪು ಲಿಟ್ಮಸ್ ಹಾಗೂ ನೀಲಿ ಲಿಟ್ಮಸ್. ಕೆಂಪು ಲಿಟ್ಮಸ್ನ ಕಾಗದ ನೀಲಿ ಬಣ್ಣಕ್ಕೆ ತಿರುಗಿರೋದು ಕಂಡು ಬರ್ತಾ ಇದೆ, ಆದ್ರೆ ನೀಲಿ ಲಿಟ್ಮಸ್ಸು ನೀಲಿಯಾಗಿ ಉಳಿದಿದೆ. ನೋಡಿ,
ಇದು ನೀಲಿ ಲಿಟ್ಮಸ್ಸು, ನೀಲಿಯಾಗೆ ಉಳಿದಿದೆ. ಇನ್ನು ಕೆಂಪು ಲಿಟ್ಮಸ್ಸು ನೀಲಿ ಬಣ್ಣಕ್ಕೆ ತಿರುಗಿದೆ. ಹೌದಾ? ಇನ್ನು ಸ್ಯಾಂಪಲ್ ನಂಬರ್ 6, ಈ ಪ್ರಣಾಳಕ್ಕೆ ನಾನು ಕೆಲವು ಹನಿಗಳನ್ನ ತಗೋತಾ ಇದ್ದೀನಿ. ಅಮೋನಿಯಂ ಹೈಡ್ರಾಕ್ಸೈಡ್ ನ ಕೆಲವು ಹನಿಗಳು. NH4OH. ಈಗ ಏನ್ ಮಾಡಬೇಕು, ಇದಕ್ಕೆ ಫಿನೋಲ್ಫಥಲೀನ್ ಹಾಕಬೇಕಿದೆ. ಗಮನಿಸಿ, ಫಿನೋಲ್ಫಥಲೀನ್ ಒಂದು ಹನಿ ಹಾಕಿದ ತಕ್ಷಣ ಎಷ್ಟು ಗಾಢವಾದ ಬಣ್ಣ ನಮಗೆ ಕಾಣಿಸ್ತಾ ಇದೆ. ಡಾರ್ಕ್ ಪಿಂಕ್ ಕಲರ್ ಕಾಣಿಸ್ತಾ ಇದೆ. ಹೌದಾ? ನೆಕ್ಸ್ಟ್ ಮೀಥೈಲ್ ಆರೆಂಜ್ ನ ಹಾಕೋಣ. ಅದೇ ಸ್ಯಾಂಪಲ್ಗೆ ಮೀಥೈಲ್ ಆರೆಂಜ್ ನ ಒಂದೆರಡು ಹನಿಗಳನ್ನ ಹಾಕಿದ್ದೀನಿ. ಹಳದಿ ಬಣ್ಣ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ? ಹಳದಿ ಬಣ್ಣ ಬಂದಿದ್ದು ಕೂಡ ನಾವು ಗಮನಿಸಿದ್ವಿ. ಮಕ್ಕಳೇ, ಇಲ್ಲಿಗೆ ಈ ಚಟುವಟಿಕೆ ಮಾಡಾಗಿದೆ. ಇನ್ನು ಅಬ್ಸರ್ವೇಷನ್ ಅನ್ನ ಬರ್ಕೋತಾ ಹೋಗೋಣ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಚಟುವಟಿಕೆ 2.1 ಅನ್ನ ಮಾಡಿದ್ವಿ. ಈಗ ನೀವು ಟೇಬಲ್ 2.1 ಅನ್ನ ಭರ್ತಿ ಮಾಡ್ತೀರಿ. ಈಗ ನಾನು ಸಹ ಒಂದು ಟೇಬಲ್ ಬರಿತೀನಿ, ಗಮನಿಸ್ಕೊಳ್ಳಿ. ಇಲ್ಲಿ ಒಂದು 4 ಕಾಲಮ್ ಮಾಡೋಣ. ಮೊದಲನೇ ಕಾಲಮ್ನಲ್ಲಿ ಸೂಚಕ, ಬೇರೆ ಬೇರೆ ಸೂಚಕಗಳನ್ನ ಈ ಕಾಲಮ್ನಲ್ಲಿ ಬರಿತೀವಿ. ನೆಕ್ಸ್ಟ್ ಕಾಲಮ್ನಲ್ಲಿ ಆ ಸೂಚಕದ ನೈಜ ಬಣ್ಣ, ಥರ್ಡ್ ಕಾಲಮ್ನಲ್ಲಿ ಆಮ್ಲೀಯ ಮಾಧ್ಯಮದಲ್ಲಿ ಏನಾಗತ್ತೆ, ಬದಲಾವಣೆ ಏನಾದ್ರೂ ಇದೆಯಾ ಇಲ್ವಾ ಅನ್ನೋದನ್ನ ಇಲ್ಲಿ ಬರಿತೀವಿ. ನಾಲ್ಕನೇ ಕಾಲಮ್ನಲ್ಲಿ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಏನಾಗತ್ತೆ ಅನ್ನೋದನ್ನ ಬರೆಯೋಣ. ಫಸ್ಟ್ ಲಿಟ್ಮಸ್ ಇಂದ ಶುರು ಮಾಡೋಣ. ಕೆಂಪು ಲಿಟ್ಮಸ್. ಕೆಂಪು ಲಿಟ್ಮಸ್ ನ ನೈಜ ಬಣ್ಣ ಕೆಂಪು. ಆಮ್ಲೀಯ ಮಾಧ್ಯಮದಲ್ಲಿ ಕೆಂಪು ಲಿಟ್ಮಸ್ ಕೆಂಪಾಗಿ ಉಳಿದಿರುತ್ತೆ, ಕರೆಕ್ಟಾ? ಕೆಂಪು ಬಣ್ಣದ್ದೇ ಆಗಿರುತ್ತೆ. ಇನ್ನು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಇನ್ನು ನೀಲಿ ಲಿಟ್ಮಸ್, ನೀಲಿ ಲಿಟ್ಮಸ್ ನ ನೈಜ ಬಣ್ಣ ನೀಲಿ. ಆಮ್ಲೀಯ ಮಾಧ್ಯಮದಲ್ಲಿ ಏನಾಗುತ್ತೆ, ನೀಲಿ ಇದ್ದಿದ್ದು ಕೆಂಪಕ್ಕೆ ಬದಲಾಗತ್ತೆ. ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಇಲ್ಲಿ ನೋಡಿ, ನೀವು ನೀಲಿ ಅಂತನಾದ್ರೂ ಬರಿಬಹುದು, ಇಲ್ಲ ಯಾವುದೇ ಬದಲಾವಣೆ ಇಲ್ಲ ಅಂತಾನು ಬರಿಬಹುದು. ಕೆಂಪು ಲಿಟ್ಮಸ್ ಆದ್ರೆ ಆಮ್ಲೀಯ ಮಾಧ್ಯಮದಲ್ಲಿ ಕೆಂಪಾಗೆ ಉಳಿದಿರುತ್ತದೆ, ಅಥವಾ ಯಾವುದೇ ಬದಲಾವಣೆ ಇಲ್ಲ ಅಂತ ಬರಿಬಹುದು. ಇಲ್ಲಿ ಏನಂತ ಬರಿಬಹುದು, ಯಾವುದೇ ಬದಲಾವಣೆ ಇಲ್ಲ. ಇನ್ನು ನೀಲಿ ಲಿಟ್ಮಸ್ ಆದ್ರೆ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೀಲಿ ಲಿಟ್ಮಸ್ ಒರಿಜಿನಲ್ ಕಲರ್ ನೀಲಿ ಏನಿರುತ್ತೆ, ನೀಲಿಯಾಗೆ ಇರುತ್ತೆ. ಕೆಂಪು ಲಿಟ್ಮಸ್ ಒರಿಜಿನಲ್ ಬಣ್ಣ ಕೆಂಪು ಏನಿರುತ್ತೆ, ಅದು ಆಮ್ಲೀಯ ಮಾಧ್ಯಮದಲ್ಲಿ ಕೆಂಪಾಗೆ ಇರುತ್ತೆ. ಇನ್ನು ನೆಕ್ಸ್ಟ್ ನಾವು ಬಳಕೆ ಮಾಡಿದಂತಹ ಇಂಡಿಕೇಟರು ನಮ್ಮ ಆಕ್ಟಿವಿಟಿಯಲ್ಲಿ ಫಿನೋಲ್ಫಥಲೀನ್. ಫಿನೋಲ್ಫಥಲೀನ್ ಇಂಡಿಕೇಟರ್ನ ನೈಜ ಬಣ್ಣ ಏನಿತ್ತು, ಬಣ್ಣರಹಿತವಾಗಿತ್ತು.
ಬಣ್ಣರಹಿತ. ಆಮ್ಲೀಯ ಮಾಧ್ಯಮದಲ್ಲಿ ಬಣ್ಣರಹಿತವಾಗೇ ಇತ್ತು, ಏನು ಬದಲಾವಣೆ ತೋರಿಸ್ಲಿಲ್ಲ, ಬಣ್ಣರಹಿತವಾಗಿತ್ತು. ಹಾಗೆ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಏನಾಯ್ತು? ಗಾಢ ಗುಲಾಬಿ ಬಣ್ಣ, ಡಾರ್ಕ್ ಪಿಂಕ್ ಅಂತ ಹೇಳ್ಬಹುದಾ? ಗಾಢ ಗುಲಾಬಿ ಬಣ್ಣ ಬಂದಿದ್ದು ನಾವು ಗಮನಿಸಿದ್ವಿ. ನೆಕ್ಸ್ಟ್ ಮೀಥೈಲ್ ಆರೆಂಜ್ ಇಂಡಿಕೇಟರ್ನ ನಾವು ಬಳಕೆ ಮಾಡಿದ್ವಿ. ನೋಡೋಣ. ಮೀಥೈಲ್ ಆರೆಂಜ್ನ ನೈಜವಾದ ಬಣ್ಣ ಆರೆಂಜ್. ಹಾಗೆ ಆಮ್ಲೀಯ ಮಾಧ್ಯಮದಲ್ಲಿ ಏನಾಯ್ತು? ಮೀಥೈಲ್ ಆರೆಂಜು ಕೆಂಪು ಬಣ್ಣ ತೋರಿಸ್ತು. ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಹಳದಿ ಬಣ್ಣ ತೋರಿಸ್ತು. ಹಾಗೆ ಇನ್ನೊಂದು ನ್ಯಾಚುರಲ್ ಇಂಡಿಕೇಟರ್ ಅರಿಶಿಣ. ಅರಿಶಿಣ ನೈಜ ಬಣ್ಣ ಹಳದಿ ಬಣ್ಣ, ಹಳದಿ ಬಣ್ಣ ಇರುತ್ತೆ. ಆಮ್ಲೀಯ ಮಾಧ್ಯಮದಲ್ಲಿ ಯಾವುದೇ ಬದಲಾವಣೆ ತೋರಿಸೋದಿಲ್ಲ, ಹಾಗಾಗಿ ಏನಂತ ಬರಿತೀರಿ? ಯಾವುದೇ ಬದಲಾವಣೆ ಇಲ್ಲ ಅಂತನಾದ್ರೂ ಬರಿತೀರಿ. ಇಲ್ಲಾಂದ್ರೆ ಹಳದಿ ಬಣ್ಣ ಹಾಗೆ ಇರುತ್ತೆ ಅನ್ನೋದನ್ನಾದ್ರೂ ಮೆನ್ಷನ್ ಮಾಡಬಹುದು. ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ, ಹೌದಾ? ಕೆಂಪು. ಅಬ್ಸರ್ವ್ ಮಾಡಿದೀರಾ ನೀವು ಇದನ್ನ? ಮನೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಕದಲಾರತಿ ಮಾಡುವಾಗ, ಇನ್ನಿತರ ಸಂದರ್ಭಗಳಲ್ಲಿ ಸುಣ್ಣಕ್ಕೆ ಅರಿಶಿನ ಹಾಕ್ತಾರೆ. ಆಗ ನೀವು ಅಬ್ಸರ್ವ್ ಮಾಡಿರ್ತೀರಿ, ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಅರಿಶಿನ ಕೆಂಪು ಬಣ್ಣವನ್ನ ತೋರಿಸ್ಕೊಡುತ್ತೆ. ಇನ್ನು ಘ್ರಾಣ ಸೂಚಕಗಳ ಬಗ್ಗೆ ಆಗ್ಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಒಂದು ಘ್ರಾಣ ಸೂಚಕವನ್ನ ಇಲ್ಲಿ ನಾನು ಇಂಡಿಕೇಟ್ ಮಾಡ್ತೀನಿ. ಈರುಳ್ಳಿ ಇಲ್ಲಿ ನೈಜವಾದ ಬಣ್ಣ ಅಂತ ನಾವು ಹೇಳೋದು ಅಷ್ಟೊಂದು ಅಷ್ಟೊಂದು ಏನಾಗಿರೋದಿಲ್ಲ, ಕರೆಕ್ಟ್ ಅನ್ಸೋದಿಲ್ಲ. ಹಾಗಾಗಿ ಬಣ್ಣದ ಬದಲಾಗಿ ಇಲ್ಲಿ ವಾಸನೆ ಅನ್ನೋದನ್ನ ನಾವು ಮೆನ್ಷನ್ ಮಾಡಬಹುದು. ಈರುಳ್ಳಿಗೆ ಅದರದ್ದೇ ಆದಂತಹ ಒಂದು ಪರ್ಟಿಕ್ಯುಲರ್ ಸ್ಮೆಲ್ ಇರುತ್ತೆ. ಸೊ ಆ ಸ್ಮೆಲ್ ಅನ್ನ ಕ್ಯಾರೆಕ್ಟರಿಸ್ಟಿಕ್ ಓಡರ್ ಅಥವಾ ಈರುಳ್ಳಿಗೆ ಇರುವಂತಹ ಸಹಜವಾಗಿರುವಂತಹ ಸ್ಮೆಲ್ ಅನ್ನೋದನ್ನ ನಾವಿಲ್ಲಿ ಮೆನ್ಷನ್ ಮಾಡಬಹುದು. ಬಣ್ಣ ಇಲ್ಲಿ ಅಸಂಬದ್ಧ ಅಂತ ಅನ್ಸುತ್ತೆ, ಹಾಗಾಗಿ ಏನು ಮೆನ್ಷನ್ ಮಾಡ್ತಿಲ್ಲ. ಆಮ್ಲೀಯ ಮಾಧ್ಯಮದಲ್ಲಿ ಈರುಳ್ಳಿ ಏನು ಬದಲಾವಣೆ ತೋರಿಸೋದಿಲ್ಲ, ಯಾವುದೇ ಬದಲಾವಣೆ ಇಲ್ಲ. ವಾಸನೆಯಲ್ಲಿ ಬದಲಾವಣೆಯು ನಮಗೆ ಗೊತ್ತಾಗೋದಿಲ್ಲ. ಅದರಲ್ಲಿ ಆಮ್ಲೀಯ ಮಾಧ್ಯಮದಲ್ಲಿ ಈರುಳ್ಳಿ ಯಾವುದೇ ಬದಲಾವಣೆ ತೋರಿಸೋದಿಲ್ಲ ಸ್ಮೆಲ್ ಅಲ್ಲಿ. ಆದ್ರೆ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ತನ್ನ ನೈಜವಾಗಿರುವ ಸ್ಮೆಲ್ ಅನ್ನ ಕಳ್ಕೊಳ್ಳುತ್ತಂತೆ. ಸೊ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಈರುಳ್ಳಿ ಹೇಗೆ ವರ್ತಿಸುತ್ತೆ, ಯಾವ ರೀತಿ ಸೂಚಿಸುತ್ತೆ? ವಾಸನೆಯನ್ನು ಕಳೆದುಕೊಳ್ಳುತ್ತದೆ. ತನ್ನ ವಾಸನೆಯನ್ನು, ನ್ಯಾಚುರಲ್ ಸ್ಮೆಲ್ ಏನಿರುತ್ತೆ ಅದು ಕಳೆದು ಹೋಗುತ್ತೆ. ಅದೇ ರೀತಿ ಈರುಳ್ಳಿ ಹಾಗೇನೆ ಇನ್ನೂ 3 ಘ್ರಾಣ ಸೂಚಕಗಳ ಬಗ್ಗೆನೂ ನಾವು ಮೆನ್ಷನ್ ಮಾಡ್ತಿದ್ವಿ. ಒಂದು ಲವಂಗ, ಇನ್ನೊಂದು ವೆನಿಲ್ಲಾ ಅಂತ. ಇದು ಕೂಡ ಹೀಗೆ ವರ್ತಿಸುತ್ತೆ. ಈರುಳ್ಳಿ ತರನೇ ಲವಂಗ ಹಾಗೂ ವೆನಿಲಾಗೂ ಅವರದೇ ಆದಂತಹ ಒಂದು ನ್ಯಾಚುರಲ್ ಆಗಿರುವಂತಹ ಓಟ್ ಇರುತ್ತೆ, ಪರ್ಟಿಕ್ಯುಲರ್ ವಾಸನೆ ಇರುತ್ತೆ. ಆಮ್ಲೀಯ ಮಾಧ್ಯಮದಲ್ಲಿ ಯಾವ ಬದಲಾವಣೆನೂ ತೋರಿಸೋದಿಲ್ಲ, ಅವುಗಳ ವಾಸನೆ ಹಾಗೆ ಇರುತ್ತೆ, ನೈಜವಾಗಿರುವಂತಹ ಸ್ಮೆಲ್ ಹಾಗೆ ಉಳ್ಕೊಂಡಿರುತ್ತೆ. ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಅವು ಸಹ ಅಷ್ಟೇ ತಮ್ಮ ನೈಜವಾದ ವಾಸನೆಯನ್ನು ಕಳೆದುಕೊಳ್ತವೆ. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಈರುಳ್ಳಿ ಹೇಗ್ ಬರದ್ರೋ ಅದೇ ರೀತಿ ನೀವು ಲವಂಗ ಹಾಗೂ ವೆನಿಲಾಗೂ ಸೇಮ್ ಮೆನ್ಷನ್ ಮಾಡಬಹುದು. ಆಮ್ಲೀಯ ಮಾಧ್ಯಮದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅಥವಾ ನೈಜವಾದ ವಾಸನೆ ಹಾಗೆ ಉಳಿದಿರುತ್ತದೆ. ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ವಾಸನೆಯನ್ನು ಕಳೆದುಕೊಳ್ಳುತ್ತದೆ. ಕ್ಲಿಯರ್ ಆಯ್ತಲ್ಲ ಮಕ್ಕಳೇ? ಇವತ್ತಿನ ತರಗತಿ ಇಂಟ್ರೆಸ್ಟಿಂಗ್ ಆಗಿತ್ತು. ಚಟುವಟಿಕೆಯನ್ನು ಮಾಡಿದ್ವಿ, ಸಾಕಷ್ಟು ತಿಳ್ಕೊಂಡ್ವಿ ನಾವು ಆಮ್ಲಗಳ ಬಗ್ಗೆ, ಪ್ರತ್ಯಾಮ್ಲಗಳ ಬಗ್ಗೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಮಕ್ಕಳೇ. ಧನ್ಯವಾದಗಳು.